ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಸಮಗ್ರ ವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ದರ್ಯಪ್ಪ ಚೌಗಲ. ಸ್ನೇಹಿತರೆ, ನಾನು ಇಂದು ನಿಮ್ಮ ಮುಂದೆ ಒಂದು ಹೊಸ ವಿಷಯವನ್ನು ತೆಗೆದುಕೊಂಡು ಬಂದಿದ್ದೇನೆ. ನಾವು ಈ ಭಾರತದಲ್ಲಿ ಎರಡು ವ್ಯಕ್ತಿಗಳಿಗೆ ಗೌರವ ಕೊಡಲೇಬೇಕು. ಒಬ್ಬರು ಸೈನಿಕರು, ಇನ್ನೊಬ್ಬರು ರೈತರು. ಇವರಿಗೆ ಏಕೆ ಗೌರವ ಕೊಡಬೇಕು ಅಂದ್ರೆ, ಒಬ್ಬ ಗಡಿ ಕಾಯುತ್ತಿದ್ದಾನೆ, ಇನ್ನೊಬ್ಬ ವ್ಯಕ್ತಿ ಅನ್ನ ಹಾಕುತ್ತಿದ್ದಾನೆ. 1965ರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರು ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣೆ ಕೂಗಿದ್ದರು. ಈ ಒಂದು ಘೋಷಣೆ ಅವರು ಈ ಎರಡು ವ್ಯಕ್ತಿಗಳ ಮೇಲೆ ಇಟ್ಟ ಗೌರವ. ಸ್ನೇಹಿತರೆ, ನನಗೆ ಇನ್ನೊಂದು ವಿಷಯ ತಿಳಿಯುತ್ತಿಲ್ಲ. ನಾವು ಪ್ರಜಾಪ್ರಭುತ್ವದಲ್ಲಿ ಇದ್ದೇವೋ ಅಥವಾ ಚೀನಾದ ಹಾಗೆ ಸರ್ವಾಧಿಕಾರಿ ಆಡಳಿತದಲ್ಲಿ ಇದ್ದೇವೋ ಎಂದು. ಈ ವಿಷಯವನ್ನು ನಿಮ್ಮ ಮುಂದೆ ಇವಾಗ ಏಕೆ ಹೇಳುತ್ತಿದ್ದೇನೆ ಎಂದು ನಿಮಗೆ ತಿಳಿಬೇಕಾದರೆ ದಯವಿಟ್ಟು ಈ ವಿಡಿಯೋನ ನೋಡಿಕೊಂಡು ಬನ್ನಿ. ಕರಿಬೋದಷ್ಟೇ, ಇನ್ನೇನು ಮಾಡೋಕ್ಕಾಗುದಿಲ್ಲ. ನಾವು ನಿಮ್ಗೇನೋ ಒಬ್ಬರೆಲ್ಲ ಕಂಡಿರೋನು ಏನ್ ರೈತರು ರಾಜಕಾರಣ ಮಾಡಂಗೆ ನೀವು ರಾಜಕಾರಣ ಮಾಡ್ಕೋ, ಯಾರು ಬೇಡ ಅಂತ ನಾನು ಹೇಳ್ತಾ ಇದೀನಿ ಕೇಳಿ. ಗೌರವ ಕೊಟ್ಟು ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಈ ಎದುರಿಕೆಗೆ ಈ ಇದಕ್ಕೆ ನನ್ನ MLA ನೀನು ಅವಮಾನ ಮಾಡಿ ಎದುರುಗಡೆ ಮಾತಾಡಿದ್ರೆ ನಾನು ಇಲ್ಲಿಂದ ಒಯ್ದಾಡ್ತೀನಿ. ನೀವೇನ್ ಬೇಕಾದ್ರೂ ಮಾಡ್ಕೊ. ಸ್ನೇಹಿತರೆ, ನೋಡಿದ್ದೀರಾ? ಈ ವಿಡಿಯೋದಲ್ಲಿ ಪ್ರಮುಖವಾಗಿ ಎರಡು ಪಾತ್ರಗಳು ಕಂಡುಬರುತ್ತವೆ. ಒಂದು ನಮ್ಮ ಅನ್ನದಾತರು, ಇನ್ನೊಂದು ಮಾನ್ಯ DK ಶಿವಕುಮಾರ್ ಸಾಹೇಬರು. ಇಲ್ಲಿ ರೈತರು ಪ್ರತಿಭಟನೆಗೆ ಕೂತಿದ್ದಾರೆ. ಯಾವ ವಿಷಯಕ್ಕೆ ಕೂತಿದ್ದಾರೆ ಎಂಬುದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇನೆ. ಆದರೆ ಈಗ ನಮ್ಮ ಸಾಹೇಬರ ಬಗ್ಗೆ ನೋಡೋಣ. ನಮ್ಮ DK ಸಾಹೇಬರು ಜನರಿಂದ ಆಯ್ಕೆಯಾಗಿ ಉಪಮುಖ್ಯಮಂತ್ರಿ ಆಗಿದ್ದಾರಾ ಅಥವಾ ಮೇಲಿಂದ ಇಳಿದು ಬಂದಿದ್ದಾರೆ ಎಂಬುದು ನಮಗೆ ತಿಳಿಯುತ್ತಿಲ್ಲ. ಈ ವಿಡಿಯೋ ತುಣುಕು ನೋಡಿದ ನಂತರ ಇವರೇನು ಉಪಮುಖ್ಯಮಂತ್ರಿಯೋ ಯಾರು ಎಂದು ಸಂಶಯ ಬರುತ್ತಿದೆ. ಅನ್ನ ಕೊಡುವ ರೈತರ ಬಳಿ ಈ ರೀತಿ ದೌಲತ್ತು, ದರ್ಪ, ದೌರ್ಜನ್ಯ ಇದೆಲ್ಲ ಒಬ್ಬ ಸಾಂವಿಧಾನಿಕ ಹುದ್ದೆಯಲ್ಲಿರುವ ವ್ಯಕ್ತಿಗೆ ಗೌರವ ತರುವಂಥದ್ದಲ್ಲ. ಸ್ನೇಹಿತರೆ, ಪ್ರತಿಭಟನಾ ನಿರತ ರೈತರ ಸಮಸ್ಯೆಗಳನ್ನು ಕೇಳುವ ಸಂಯಮ, ತಾಳ್ಮೆ, ಸಂವೇದನೆ ಇಲ್ಲದಿರುವ ಇವರು ಜನಪ್ರತಿನಿಧಿ ಆಗಲಿಕ್ಕೆ ಯೋಗ್ಯರ ನೀವೇ ತಿಳಿದುಕೊಂಡು ಬಿಡಿ. ಹೀಗೆಲ್ಲ ಆಗಲಿಕ್ಕೆ ಮುಖ್ಯ ಕಾರಣ ನಾವೇ. ಮತದಾನದ ಸಮಯದಲ್ಲಿ ಚಿಲ್ಲರೆ ಕಾಸಿಗೆ ಆಸೆ ಪಡದೆ ಒಬ್ಬ ಯೋಗ್ಯ ವ್ಯಕ್ತಿಯನ್ನು ಆಯ್ಕೆ ಮಾಡಿದ್ದರೆ ಇಂದು ಹೀಗೆ ಆಗುತ್ತಿರಲಿಲ್ಲ. ಇನ್ನಾದರೂ ಯೋಗ್ಯರನ್ನು ಆಯ್ಕೆ ಮಾಡಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ.